ಚಕ್ರವನ್ನು ಒಡೆದು ಸಖ್ಯದ ಯಾದವರ ಬೆಕ್ಕಲ ಬಗೆಯನ್ನು ಸಡಿಲಿಸಿ ದಿಕ್ಪಾಲ ಮಾಡಿಬಿಡುವರು. ಆಗ್ರಜೆ ನಾರಾಯಣನನ್ನ ತಡೆವಿದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಆಗೋ ಅಕ್ಕಯ್ಯ ಅಮ್ಮಯ್ಯ, ಈಗಂತೇಳಿ ಸುಡಗಾಡು ಕಾಯುವ ಶುದ್ಧ ಮೂಡ ಬೂದಿ ಬಡಕನಾದ ಬಡ ಜಂಗಮನ ತನ್ನ ವಾಹನವಾದ ನಂದಿಯ ಮೇಲೆ ತ್ರಿಶೂಲವನ್ ಬಿಡಗೆಯನ್ನು ಕೂಡ ವೀರವೇಷದಿಂದ ಸಮರಕ್ಕೆ ಬಂದರೆ ಆ ಈತನ ಶ್ವಾಸಕೋಶವನ್ನು ಕೊಯ್ದು ಅವನ ತ್ರಿಶೂಲವನ್ನು ಬೆಳೆದು ಅವನ ಬಾಲಾಕ್ಷಿಯನ್ನು ಕಿತ್ತಿ ಅವನ ದೈವತ್ವವನ್ನು ಹಾಳಗೈದು ಅನುಜರೇ, ದೃಢತರವಾದ ಒಂದು ಗುಡ್ಡದ ವೇರಿಯನ್ನು ಸೇರಿಸಿದ ಗಾತ್ರಿಗೆ ಬೆಂಕಿಯನ್ನು ಹಚ್ಚಿ ಕರಗಿಸಿರದನ್ನು ಮಾಡಿ ಸುರಿದುಬಿಡುವೆ. ಕಯ್ಯ ಅಮ್ಮಯ್ಯ, ಇಂದ್ರಾದಿ ತ್ರಿಮೂರ್ತಿಗಳನ್ನೇ ಸಾಟಿಗಟ್ಟಿದವಗೆ ಬಹಿರಿಯೋ ಹಾ ಬಡಗಂಧರ್ವರ ಪಾಡೆ ಕಯ್ಯ. ಕಾಂಚನಗಿರಿಯಂತೆ ಮೆರೆಯುವ ಈ ನಿನ್ನ ತಮ್ಮ ಕೀಚಕನೆಂಬ ಸಿಂಹದ ಮರಿಗೆ ಆ ಗಂಧರ್ವರಮ್ಮ ಮಲದ ಮರಿಗಳನ್ನು ಸಾಟಿಗಟ್ಟುವೆಯಾ? ಆಗದೆ ಅವರು 5 ಮಂದಿರವರಂತೆ. ಆದ ಕಾರಣ ಹೇಗಾದರೂ ಮಾಡಿ ಆ ಸ್ತ್ರೀಯರನ್ನು ಎನ್ನ ವಶ ಮಾಡುವ ಅಕ್ಕ. ಇದು ನಿನ್ನಗೆ ಯಾವ ದೊಡ್ಡ ಲೆಕ್ಕ ಅಮ್ಮ. ಆಗದೆ ಎಷ್ಟು ಹೇಳಿದರೂ ನಿನ್ನ ಗುರುಬುದ್ಧಿ ಬಿಡಲಿಲ್ಲ. ಎಷ್ಟು ಮಾತ್ರಕ್ಕೆ ಬಿಡಬಲ್ಲ ಆಗದೆ. ನೀನೆಂತ ತಮ್ಮನು ಹುಟ್ಟಿದೆ, ನೀನಂತ ಆಗದೆ ವಶ ಮಾಡಿಕೊಟ್ಟರೆ ಮಾತ್ರ ಅಕ್ಕ ಹೇಳೆ ಸೇರಿಸ್ತೇನು ಬಯಸಂದು ಹೇಳಿದನಲ್ಲ. ಎನ್ನಗೆ ಬೇಕಾಗಿಲ್ಲವಲ್ಲ, ಇವಳೇ ಬೇಕೆ, ಇವಳೇ ಬೇಕು ಆಗದೆ. ಅಷ್ಟು ಇಷ್ಟವಾಗಿರುವಳೆ, ಅಷ್ಟು ಇಷ್ಟವಾಗಿರುವ ಆಗದೆ, ಅಷ್ಟು ಸುಂದರವಾಗಿರುವಳೆ. ಹೌದು ಅಕ್ಕಯ್ಯ. ಬೇಡ ತಮ್ಮ, ಅದು ಯಾಕೆ ಆಗದೆ. ಇವರು ಕೀಚಕನ ಪಾತ್ರ ಮಾಡಂತವರು 205 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ತಮ್ಮರೇ ಹಾಗೆ ಬೇರೆ ಸ್ತ್ರೀಯರನ್ನ ಬಯಸು, ನೀನು ಕೇಳುವುದೇ ಬೇಡ, ತಕ್ಷಣ ವಶ ಮಾಡಿಕೊಟ್ಟು ಬಿಡಬೇನು. ಎಷ್ಟು ಮಾತ್ರಕ್ಕೆ ನಾನು ಕೇಳುವುದಿಲ್ಲ ಅಗ್ರಜೆ. ಆದರೆ ಇವರನ್ನು ವಶ ಮಾಡಿಕೊಡುವ ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ತಮ್ಮರೇ ಅಗ್ರಜೆ, ರಥವು ಸಿದ್ಧವಾಗಿದೆ, ಹೋಗಿ ಬರುವಂತಲಾಗೋ ಭ್ರಷ್ಟ ಪರಮ ಪಾಪಿಷ್ಟ. ಆಹೋ ಅಕ್ಕಯ್ಯ, ಮಾಡದಿರು ಎನ್ನುವ ನಿರ್ಧಾರ. ಒಂದು ವೇಳೆ ನಿನ್ನ ಹಠವನ್ನು ನೀನು ಸಾಧಿಸಿದ್ದೆ ಆದರೆ ಈ ಕೋರಿನ ಎದುರಿನಲ್ಲಿ ಎನ್ನ ನೋಡಿದಂತಿಟ್ಟುಕೊಂಡು ಕಯ್ಯ ಆಗಲೇ ಈ ಹೊತ್ತಿಗೆ ನಿಮ್ಮ ತಮ್ಮನು ಎರವಾದನೆಂದು ತಿಳಿ. ಈಗೇ ನೀನು ನನ್ನ ನೋಡುವುದು ಕಡೆ ಪ್ರಾಣ ಬಿಡುತ್ತವೆಂದು ಎದುರಿಸುವೆ. ನಾನಾಗೂ ನೀನಾಗೂ ಈಗೇ ಕಡೆ ವ್ಯಕ್ತಿ ಎಂದು ಸಾರಥೆ ಎನ್ನ ಒಡ ಹುಟ್ಟಿದ ಹಗ್ಗದೇಳಿಗೆ ನಾನು ಅಲ್ಲ ಸಲವಣದ ಮೇಲೆ ಈ ಭೂಮಿ ಮೇಲೆ ಬದುಕಿದ್ದು ಸಾರ್ಥಕವೇನು? ಹೌದು ದೇವ. ಸಾರಥಿ ಭೂಪತಿ, ಆದ ಕಾರಣ ಎನ್ನ ಹಗ್ಗದೆ ಸಭಾಸ್ಥಾನದಲ್ಲಿ ಎನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವನು ನೋಡಲ ಈ ಸಾರಥಿ. ಅಮ್ಮ ಇಂಥ ತಮ್ಮನ ಕಾಕೊಂಡು ಏನ್ ಮಾಡ್ದಂಗೆ ಎಲ್ಲೇನ ಒಪ್ಪಿಸ್ಬಿಡಂಗೆ ಹೋಗಿ ಇಂಥ ಸಿಗ್ತಾನೆ ನಿನಗೆ ಸೇಸ್ ಮಂದಿನ ತರೋದು ಅಂತಾರನ. ಅವಳ ಸಲವಾಗಿ ಪ್ರಾಣ ಬಿಡುವೆಯಾ? ಸಹಜವಾಗಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವನು ಅಕ್ಕಯ್ಯ. ತಮ್ಮ ಆಗಲೇ ಒಬ್ಬ ದಾಸಿಯ
ಸಲವಾಗಿ ಪ್ರಾಣ ಬಿಡುತ್ತನೆಂದು ಹೇಳಿವಿಯಾ? ಅವಳು ದಾಸಿಯಾಗಿ ನನ್ನ ಕಣ್ಣಿಗೆ ಕಂಡಿಲ್ಲವಲ್ಲ ಅಗ್ರಜೆ? ರಾಣಿಯಾಗಿ ಕಂಡ್ರವಳೆ ನನ್ನ ಪಟ್ಟದ ರಾಣಿಯಂತೆ ಕಂಡಿರುವವಳಲ್ಲ ಅಕ್ಕಯ್ಯ. ತಮ್ಮ ಅಗ್ರಜೆ ವಶ ಮಾಡಿಕೊಡಲೇಬೇಕು. ವಶ ಮಾಡಿ ಕೊಟ್ಟರೆ ಈ ನಿನ್ನ ತಮ್ಮ ಪ್ರಾಣದಿಂದಿರುವನ ಅಗ್ರಜೆ. ಇಲ್ಲವಾದರೆ ತಕ್ಷಣವೇ ಎನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವನ ಅಕ್ಕಯ್ಯ. ಅಗ್ರಜೆ ಬಿಡಬೇಡ ನಿನ್ನ ಪ್ರಾಣ ಎನ್ನಯ ತಮ್ಮನೇ ಈ ದಾಸೆ ಸಲವಾಗಿ ನೀನು ಮಾತ್ರ ಪ್ರಾಣ ಬಿಡಬೇಡ. ಆ ಸ್ತ್ರೀಯರನ್ನು ವಶ ಮಾಡಿದರೆ ನನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದಿಲ್ಲ ಅಗ್ರಜೆ. ವಶ ಮಾಡಿಕೊಡುವೆನು ತಮ್ಮ. ನಿನ್ನ ಇಷ್ಟದಂತಾಗಲಿ ಅಗ್ರಜೆ. ವಶ ಮಾಡಿಕೊಳ್ಳುತ್ತರೆಂದಾಕ್ಷರಕ್ಕೆ ನನ್ನ ಮನಸ್ಸು ಹೇಗಾಯಿತು? ಬಹಳ ಸಂತೋಷವಾಯಿತು ಅಕ್ಕಯ್ಯ. ಬಹಳ ಸಂತೋಷ. ಹೌದು ಅಗ್ರಜೆ. ಹಾಲು ಸಕ್ಕರೆ ಬೆರೆಸಿದಂತೆ ಆಗುವುದು ಅಗ್ರಜೆ. ಜೇನು ತುಪ್ಪ ಸವಿದಂತೆ ಆಗುವುದು ಅಕ್ಕಯ್ಯ. ಸ್ವರ್ಗವೇ ಮೂರಿಗೇನು ಅಕ್ಕಯ್ಯ? ಕುರುಡನಿಗೆ ಕಣ್ಣು ಬಂದಂತೆ ಬಡವನಿಗೆ ಅಗ್ರಜೆ. ಬಡವನಿಗೇನು ಭಾಗ್ಯ ದೊರಕಿದಂತೆ ಮಕ್ಕಳೆಲ್ಲದವರಿಗೆ ಮಕ್ಕಳ ಬರಾಗಿದಂತೆ ತಮ್ಮನೇ ಅಗ್ರಜೆ. ಏಳನ್ನು ವಶ ಮಾಡಿಕೊಟ್ಟರೆ ಇಷ್ಟೆಲ್ಲ ಆಗುವುದು. ಹೌದು ಅಗ್ರಜೆ. ಮಾಡಿಕೊಡದೆ ಹೋದರೆ ನನ್ನ ಪ್ರಾಣ ಇರುವುದಿಲ್ಲ ಅಗ್ರಜೆ. ಅನುಜ ಬಿಡಬೇಡ ನಿನ್ನ ಪ್ರಾಣ ಅನುಜ. ಹಣೆಬರಕ್ಕೆ ಹೊಣೆ ಯಾರು? ಬ್ರಹ್ಮಲಿಖಿತವನ್ನು ಮೀರುವುದಾರು? ಏನು ನಡೆಯಬೇಕು? ಅದು ನಡೆಯುತ್ತಲ್ಲದೆ ನಡೆಯಲೇಬೇಕು. ನಡೆಯಲೇಬೇಕು ಅಗ್ರಜೆ. ಇವಳ ಸಲವಾಗಿ ನೀನೇಕೆ ಪ್ರಾಣ ಬಿಡುವೆ? ಅವಳಗೋಸ್ಕರ ಎನ್ನ ಪ್ರಾಣ ಹೋದರೆ ಚಿಂತೆ ಇಲ್ಲ. ಅವಳನ್ನು ಕೂಡುವ ತನಕ ಈ ನನ್ನ ಮನಸ್ಸು ಸಂತೋಷವಾಗುವುದಿಲ್ಲ. ಇವಳನ್ನು ವಶ ಮಾಡಿಕೊಳ್ಳುವನ ಅನುಜ ಅಕ್ಕಳ ಮಾತೇ ನಿಜ. ಆಹೋ ಅಗ್ರಜೆ, ಮಾನಾಭಿಮಾನ ನಿನ್ನದು. ಎನ್ನ ಪ್ರಾಣ ಉಳಿಸಲಿಕ್ಕೂ ಕೊಲ್ಲಿಸಲಿಕ್ಕೂ ನಿನ್ನೆ ಕಾರಣಕರ್ತಳು. ನಿನ್ನಗೆ ನಾನು ಹೆಚ್ಚಿಗೆ ಹೇಳುವವನಲ್ಲ. ಹೆಚ್ಚಿಗೆ ಹೇಳಬೇಡ, ನನಗೆಲ್ಲ ತಿಳಿದಿರುವುದು. ಏನಾದರೂ ಪ್ರಯತ್ನ ಪೂರ್ವಕವಾಗಿ ಈ ಸ್ತ್ರೀಯನ್ನು ಕಳಿಸುವುದು ನಿಮ್ಮ ಭಾರ. ನಿಮ್ಮ ಪಾದಕ್ಕೆ ಮಾಡಿವೆ ನಾನು ಕೋಟಿ ಕೋಟಿ ನಮಸ್ಕಾರ. ಆಗ್ತದೆ. ಏನಾದರೂ ನೆನಪ ಮಾಡಿ ಅವಳನ್ನು ಕಳಿಸಿಕೊಡು ಎಂದು ಕೇಳಿದೆಯಾ? ಹೌದು ಆಗ್ತದೆ. ಅವಳನ್ನು ಯಾವ ಪ್ರಯತ್ನ ಪೂರ್ವಕವಾಗಿ ನಿನ್ನ ಗರಡಿ ಮನೆಗೆ ನಾನು ಕಳಿಸುವನು ಗೊತ್ತೇ? ಯಾವ ಪ್ರಯತ್ನ ಪೂರ್ವಕವಾಗಿ ಕಳಿಸಿಕೊಡುವುದಾಗ್ತದೆ? ಕೇಳಿದರೆ ಸಂತೋಷ ಪಡುವೆ. ಅದೇನು ಆಗ್ತದೆ? ಹೇಳಲೇಬೇಕು ಅಕ್ಷಯ. ತರುವಂತೆ
ಇವರು ಕೀಚಕನ ಪಾತ್ರ ಮಾಡಿದವರು ಇನ್ನೂರ ಒಂದು ರೂಪಾಯಿ ಮಾಡಿರ್ತಾರೆ. ಶೈಲೇಂದ್ರಿ ಮೋಹಕರವ ನೆಪವನ್ನು ಮಾಡಿ ಆ ಸ್ತ್ರೀಯನ್ನು ನಿನ್ನ ಗರಡಿ ಮನೆಗೆ ನಾನು ಕಳಿಸಿಕೊಡುವೆನು. ಹೌದೇನು ಅಗ್ರಜಿ? ತಮ್ಮನೇ, ಅಕ್ಕಯ್ಯ ಅವಳು ಬಂದಾಕ್ಷಣ ಬಂಧಾನವನ್ನು ಮಾಡದೆ ಬಹು ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೋ. ಆಹೋ ಅಕ್ಕಯ್ಯ, ತಮ್ಮಯ್ಯ, ಕೇಳನ್ನ ನುಡಿಯನ್ನು ಅಕ್ಕರೆಯಿಂದ ಈ ಚಿಕ್ಕ ಬೋರಿಯ ಲಾವಣ್ಯವು ನೋಡಲು ಬಹುವಂದ. ಓಹೋ ಅಕ್ಕ ಸುಧೀಷ್ಣ, ತಮ್ಮ, ಎಂತ ಅಂದವುಳ್ಳ ಮಂದಗಾಮಿನಿಯರನ್ನು ಕೂಡಲೇಬೇಕೆಂಬ ಅಹಂಭಾವ ಉಂಟಾಗಿರುವುದು ಎನ್ನಗೆ ಮದವೇರಿದ ಕಾಮದಿಂದ. ಓಹೋ ಅಕ್ಕಯ್ಯ, ತಮ್ಮ, ಇದಂ ಪರಿಹರಿಸಲೇಬೇಕು ನೀನು ಉಪಾಯ ತರದಿಂದ. ಇಲ್ಲವಾದ ಬಳಿಗೆ ಖಂಡಿತವಾಗಿ ಉಳಿಯಲಾರ ನಾನು ಜೀವದಿಂದ. ಕೇಳಿದೆಯ ಅಕ್ಕ ಸುಧೀಷ್ಣ, ಶೀಘ್ರವಾಗಿ ಆ ಸ್ತ್ರೀಯರನ್ನು ಕಳಿಸಿ ಉಳಿಸು ಎನ್ನಯ ಪ್ರಾಣ. ತಮ್ಮ, ಆಗಜೆ ಏನಾದ್ರೂ ಉಪಾಯದಿಂದ ಬೇಗನೆ ಕಳಿಸಿಬಿಡಿ ಎಂದು ಕೇಳಿದೆಯಾ? ಹೌದು ಆಗ್ರಜೆ. ತಮ್ಮನೇ, ಅದ್ಭುತರವ ನೆಪವನ್ನು ಮಾಡಿ ಕಳಿಸುವೆನು. ನಿನ್ನ ಇಷ್ಟದಂತಾಗಲೇ ಆಗ್ರಜೆ. ಗೊತ್ತಾಯಿತು, ಆಗಲೇ ಆಗ್ರಜೆ. ಸಮಯವಿಲ್ಲ. ಅದಕ್ಕಾಗಿ ಕೇಳಿದನಲ್ಲ. ಕುಮಾರಿ ಇವರು ಕೀಚಕನ ಪಾತ್ರ ಮಾಡಿದಂತವರು 201 ರೂಪಾಯಿಯನ್ನು ಬಹುಮಾನ ಪ್ರದಾನ ಮಾಡಿರ್ತಾರೆ. ಭೀಮೇಶನ ಚರಣವನ್ನು ಸ್ಮರಿಸುತ್ತಾ ತಕ್ಷಣವೇ ರಥವನ್ನೇರಿ ಗರಡಿ ಮನೆ ಸೇರುವಂತನಾಗು. ನಿನ್ನ ಇಷ್ಟದಂತೆ ಹಗಲೇ ಆಗದೆ ಬೇಗನೆ ಅವನನ್ನು ಕಳಿಸಿಕೊಡುವೆನು. ತಮ್ಮ, ನಾನು ಹೇಳುವುದು ನನಗೆ ಧರ್ಮ. ಧೋರಿ ಮಹಾಗಜೇನಾದ ಸುಧೀಷ್ಣ ದೇವಿಯ ಸೈರ್ಯೇಂದ್ರಿಯರನ್ನು ಎನ್ನ ಹರಮಂದಿರಕ್ಕೆ ಕಳಿಸಿಕೊಡುವನಂತೆ. ಇನ್ನೇನು ಗಡ್ಡಿ ಬಿದ್ದಲ್ಲ ಮರ ಇನ್ಯಾತಕ್ಕೆ ತಡ? ಸಾರಥಿ, ಆ ಪುಷ್ಪ ಗಂಡಿಯ ಬರುವ ಹಾದಿಗೆ ರಜವನ್ನು ಗೂಡಿಸು, ಚಯ್ಯವನ್ನು ಹಾಕಿಸು, ರಂಗೋಲಿ ಎಂಬರಿಸು, ಆ ಸಸಿಮಿಗಿಯ ಬಿಸಿಲು ಕಾಣದಂತೆ ಹಂದರವನ್ನು ಹಾಕಿಸು, ಚಂದನವನ್ನು ಕಟ್ಟಿಸು. ಸಾರಥಿ, ಭೂಪತಿ, ಚಿಕ್ಕ ವಿಚಿತ್ರತರನಾದ ಕನ್ನಡಿಗಳನ್ನು ಕಟ್ಟಿ ಸಿದ್ಧಪಡಿಸಿ ನಡೆಗಡಿಗಳ ಸಾರಥಿ. ಅಪ್ಪಣೆಯನ್ನು ಪಾಲಿಸು. ನಾನಿನ್ನು ಹೋಗಿ ಬರಬೇನು. ಹೋಗಿ ಬರುವಂತನಾಗು. ಆದರೆ ನಾನು ಹೋದನೆಂದು ತಿಳಿದು ನೀನು ಈ ಕಾರ್ಯವನ್ನು ಮರೆಯಲೇಬೇಡ. ಅಮ್ಮ, ಅಕ್ಕಯ್ಯ, ನಾನು ಮರೆತು ಮನೆಗಿದ್ದರೆ ನೀನೆಲ್ಲಿ ಸುಮ್ಮನಿರುವೆ, ಅಲ್ಲಿಗೆ ಬಂದು ಬಿಡುವೆ. ಹೌದಾ ಅಗ್ರಜೆ? ನೀನು ಹೋಗಿ ಬರುವಂತನಾಗು, ಚಿಂತೆಯೇ ಬಿಡು. ಅವನನ್ನು ಬೇಗನೆ ಕಳಿಸುವೆನು. ನಿನ್ನ ಕಾರ್ಯವನ್ನು ನಡೆಸಿಕೋ. ಜಾಗ್ರತೆಯಿಂದ ಕಳಿಸಿಕೊಡು ಅಕ್ಕಯ್ಯ. ಮುಗಿಯುವನು ನಿನ್ನ ಕೈಯ. ಅಮ್ಮ ಜನನಿ ಶೈಲೇಂದ್ರ ಏನು ಮಾಡ್ತಿರೋ ನೋಡಿ ಬಾ. ಯಮ್ಮ ಆಪರಿ ಬದುಕಿಟ್ರೆ ಹೆಂಗ್ ಬರ್ತಾಳ ಹಂಗೆ ಬೆಳಕರಕ್ ಬಂದು ಅಡಿಗೆ ಮಾಡಕ್ ಇಟ್ಟಾಳೆ, ಎಂಡ ಕಸ ಬೆಳಕಿಟ್ಟಿ ಯಾರಿಗೆ ಗೊತ್ತಂಗಮ್ಮ. ಹೌದೇ? ಹೌದು ಮಾತೆ, ಬೆಳೆ ತಗೊಂಡು ದೊರಕನಮ್ಮ ಅಮ್ಮ. ಅಮ್ಮ ಶೈಲೇಂದ್ರೆ ಬಂದಂಗೆ ಅಮ್ಮ ಈ ಆಪರಿ ಬದುಕಿಟ್ರು ಕೆಲಸವೆಲ್ಲ ಮುಗಿಯಿತೆ.
ಇನ್ನ ಇರುವುದೇ ಇರುವುದು. ಆದ್ರೆ ನನ್ನದೊಂದು ಮಾತು ಕೇಳು. ಯಾವ ಮಾತು? ಹೇಳುವೆನ ಕೇಳು. ಚೆನ್ನಾಗಿ ಹೇಳು. ಮಧುವಲ್ಲಾರೆ ಮೊದಲೇ ಮಧುವಲ್ಲಾರೆ ಮೊದಲೇ ಆಲೋಚನ ಸಾಧನಕ್ಕೆ ಜನನಿ ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಚತುರನಾದ ಎನ್ನ ಕಾಂತನಿಗೆ ಬೇಕಾಗಿರೋದು ಕಂಡ್ಯ ಶೈಲೇಂದ್ರಿ. ಅಮ್ಮ ಜನನಿ ಶೈಲೇಂದ್ರಿ, ನಾನು ನಿನಗೆ ಮೊದಲೇ ಹೇಳಿರುನು ಏನೆಂದು? ಪರರ ಆಸ್ಥಾನಕ್ಕೆ ಹೋಗಲಾರನು, ಪರರ ಸೇವೆಯನ್ನು ಮಾಡಲಾರನೆಂದು. ಇದು ಅಲ್ಲದೆ ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ಏನು ಮಾಡಿದನು? ನನ್ನನ್ನು ನೋಡಿ ಎತ್ತಲೋ ಮಾತನಾಡುತ್ತ. ಅವನು ಅಂಥವನಲ್ಲ. ಹೌದೌದು, ಬಹಳ ಒಳ್ಳೆಯವನು. ಅದು ನಿನಗೆ. ಶೈಲೇಂದ್ರಿ, ಅಮ್ಮ ಜನನಿ ನನ್ನ ತಮ್ಮನು ನಿನ್ನನ್ನು ನೋಡಿ ಎಚ್ಚೆತ್ತಲ ಮಾಡಿದನೆ. ಹೌದು ಜನನಿ. ಶೈಲೇಂದ್ರಿ, ಜನನಿ ಎನ್ನಯ್ಯ ತಮ್ಮನು ಎನ್ನಯ್ಯ ತಮ್ಮನು ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರೆ ಒಳ್ಳೆನೆಂದು ಹೇಳುವೆಯಾ? ಹೌದು ಜನನಿ. ಶೈಲೇಂದ್ರಿ, ಅಮ್ಮಯ್ಯ ದಾಸಿಯಾಗಿ ಬಂದ್ರಿವೆ, ಹೇಳಿದ ಕೆಲಸ ಮಾಡುವುದು ನಿನ್ನ ಧರ್ಮ. ಮಧುವನ್ನು ತೆಗೆದುಕೊಂಡು ಬಾ, ಇಲ್ಲವಾದ್ರೆ ಅರಮಂದಿರವನ್ನು ಬಿಟ್ಟು ಹೋಗು. ಖಂಡಿತ ಶೈಲೇಂದ್ರಿ. ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ? ಮಧುವನ್ನು ತೆಗೆದುಕೊಂಡು ಬರದಿದ್ದರೆ ನಿಮ್ಮ ಅರಮನೆಯನ್ನು ಬಿಟ್ಟು ಹೋಗಿ ಎಂದು ಹೇಳುತ್ತಲು. ಒಂದು ವೇಳೆ ಮಧುವನ್ನು ತೆಗೆದುಕೊಂಡು ಬಂದರೆ ಆ ಪ್ರೇರಣಾದ ಕೀಚಕನು ನಿನ್ನನ್ನು ಏನು ಮಾಡುವನು ಏನು? ದೇವ ಶ್ರೀಹರಿ ಏನು ನಿನ್ನದಾಗಿರುವುದು. ಅಮ್ಮ ಜನನಿ ಶೈಲೇಂದ್ರಿ, ನಿಮ್ಮ ಅನ್ನವನ್ನು ಉಂಡಿರುವೆ, ನಿಮ್ಮ ಬಟ್ಟೆಯನ್ನು ತೊಟ್ಟಿರುವೆ. ನಿಮ್ಮ ಮಾತನ್ನು ನಾನು ಸರ್ವತ ಮೀರಲಾರನು. ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತೆಗೆದುಕೊಂಡು. ನನ್ನ ಮಾತು ಮೀರಬೇಡ, ಬೇಗನೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಯಮ್ಮ ಒಲ್ಲೆನ ಬೇಕಾಯ್ತ ಈ ಪರಿಸ್ಥಿತಿ ಬೇಸಿಲ್ದಂಗೆ ಅಲ್ಲಿ ಬಡ್ಡೆ ಪದ್ಯ 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 ಬಡ್ದು ಕೈ ಬಿಟ್ಬಿಡೋಕು. 5 ಗಂಟೆ ಮೇಲೆ ಐತೆ. ಐಶ್ವರ್ಯ ಮಸ್ತು ಮೇಲೆ ಕೇಳಿ ಎನ್ನ ಮೋಹದಾರಗಿಣಿ ಅಣ್ಣಯ್ಯ. ಏನೇ ಸುಂದರಿ, ನನ್ನದೊಂದು ಮಾತು ನಡೆಸಿಕೊಳ್ಳೆಯ. ಅದೇನು ಸುಂದರಿ ಹೇಳಲಿ? ಅದೇನು ಚೆನ್ನಾಗಿ ಹೇಳು. ಕೊಡು ಕೊಡು ಮಾಧವನ ಅನ್ನ ಕೊಡು ಮಾಧವನ ಕೊಡಬೇಕು ಸಾಪೇಳ ಕೊಡಬೇಕು ಸಾಪೇಳ
ಅದೇನು ಸುಂದರಿ? ನಿಮ್ಮ ಅಕ್ಕಯ್ಯಳಾದ ಸುಧಿಷ್ಠ ದೇವಿಯು ನನ್ನನ್ನು ಜೇನುತುಪ್ಪ ತರಲು ಇಲ್ಲಿಗೆ ಕಳಿಸಿರುವಳು. ಹ ಜಾಗೃತಿಯಿಂದ ಜೇನುತುಪ್ಪವನ್ನು ಕೊಟ್ಟು ಕಳಿಸುವಂತನಾಗೋ ಹಣ್ಣ ಬರೋದಿನ ಪುಣ್ಯ. ಆಹಾ ಎನ್ನ ಪ್ರಾಣಾಧಾರಳಾದ ದೇವಿ ಇತ್ತವಾ ಈ ಚಿತ್ರಪೀಠದ ಮೇಲೆ ಕುಳಿತುಕೋ. ಹಾಗೆ ಹಾಗಲೇ ಏಲೇ ಸುಂದರಿ, ಈ ನಿನ್ನ ಸುಂದರವಾದ ದೇಹ ಕುಸುಮವನ್ನು ಎನ್ನ ಹೃದಯ ಮಂದಿರಕ್ಕೆ ಅರ್ಪಿಸುವುದನ್ಬಿಟ್ಟು ಹೇಯಮಾದ ಚರಣಕ್ಕರ್ಪಿಸುವುದು ವಿಹಿತವೇನೇ ಮನೋಹರಿ? ಇಲೇ ಸುಂದರಿ, ಪರಪುರುಷನೆಂಬ ಭೇದ ಭಾವವನ್ನು ತೊರೆದು ಈ ನಿನ್ನ ಅಂಗ ಸಂಗದ ಸುಖವನ್ನಿಟ್ಟು ಎನ್ನ ತೃಪ್ತಿಪಡಿಸು. ಇದಕ್ಕೆ ನನ್ನ ಅಭಿಷ್ಟವೇನಿದ್ದರೆ ಮರ ಮಾತದೆ ಎನ್ನ ಮುಂದೆ ತಿಳಿಸು. ತಕ್ಷಣವೇ ತರಿಸಿಕೊಡುವೆನ ಭಾಗ್ಯವತಿ, ಬಿಡು ನಿನ್ನ ಮನದ ಭೀತಿ, ಏನು ನಿನ್ನ ಮನದ ಅನಿಮತವನ್ನು ಜಾಗೃತಿ. ಹಣೆಯ ಸುಂದರಿ, ಗಂಧರ್ವ ಸತಿಯಾದ ನನ್ನನ್ನು ಈ ರೀತಿ ಮಾತನಾಡಿಸುವುದು ನಿಮಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಅಣ್ಣಯ್ಯ, ಸುಂದರಿ, ನನ್ನ ನೀನು ಕನ್ಯೆಯಿಂದ ತಿಳಿದುಕೊಂಡಿರುವೆ. ಅದೇನು ಸುಂದರಿ? ನನಗೆ ಪತಿಗಳು ಇರುವರು. ಅವರೆಲ್ಲಿರುವರು ಸುಂದರಿ? ಏನು ಮಾಡುವೆ? ನಾನು ಮಾಡುವುದೊಂದು ಕಾರ್ಯವಿರುವುದು ಸುಂದರಿ. ಯಾವ ಕಾರ್ಯ? ಅದು ನಿನ್ನ ಹೇಳಲು ಬೇಕಾಗಿಲ್ಲವಲ್ಲ? ಹೌದೇ? ಹೌದು ಸುಂದರಿ. ಅಣ್ಣಯ್ಯ ಸುಂದರಿ, ಹೇಳಿದನ ಕೇಳು. ಅದು ಏನು ವಿಸ್ತಾರವಾಗಿ ಹೇಳು. ಗಂಧರ್ವ ಕೇಳುವುದೇನು, ನೀನು ಮಾತನಾಡುವುದೇನು? ನಾನು ಕೇಳುವುದೇನು, ಅಣ್ಣಯ್ಯ. ಸುಂದರಿ, ಗಂಧರ್ವ ಸತಿಯಾದ ನನ್ನನ್ನು ಈ ರೀತಿ ವರ್ಣಿಸುವುದು ನನಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ನನ್ನ ಪತಿಗಳಾದ ಗಂಧರ್ವ ಏನಾದರೂ ನಿನ್ನನ್ನು ಕಂಡರೆ ಜೀವದಿಂದ ಬಿಡಲಾರರು. ನಾನು ನಿನ್ನ ಪತಿಗಳನ್ನು ಜೀವದಿಂದ ಉಳಿಸುವನೇನು ಸುಂದರಿ? ಸುಮ್ಮನೆ ಜಾಗ್ರತೆಯಿಂದ ಮಗವನ್ನು ಕೊಟ್ಟು ಕಳಿಸುವಂತಾಗ ಅಣ್ಣ ಸುಗಲಿಲ್ಲ ಅವನ್ನ. ಏನೇ ಚಂದ್ರಮುಖಿ, ಭೈರ್ಯ ನಿನ್ನ ಗಂಡರೆಂಬ ಚಂಡರು ನಿನ್ನ ಕೂಡಿಸುವ ಮಂಡಪಂ ಕಾಣದೆ ಎಲ್ಲಿ ಇರುವನೋ ಏನೋ? ಏನೇ ಸುಂದರಿ, ಆಹಾ ಈ ನಿನ್ನ ಅಂದ ಚಂದ ರೂಪವನ್ನು ಕಂಡು ಕಮಲವು ಬಾಯಿ ಬೆಚ್ಚಿತು. ಈ ನಿನ್ನ ಮುಂಗುರುಳುಗಳನ್ನು ಕಂಡು ಭೃಂಗಾದಿಗಳು ಬರಬಾರದೆ ಪುಷ್ಪದೊಳಗಡಗಿದವು. ಈ ನಿನ್ನ ನಾಸಿಕವನ್ನು ಕಂಡು ಸಂಪಿಗೆಯು ಭೃಂಗನೊಳ ವೈರತ್ವ ತಟ್ಟಿತು. ಈ ನಿನ್ನ ಕಂಬವನ್ನು ಕಂಡು ಗಜವು ತನ್ನ ಶಿರಸ್ಸಿಗೆ ಮಣ್ಣು ಹಾಕಿಕೊಂಡಿತು. ಈ ನಿನ್ನ ದಂತ ಪಂಕ್ತಿಗಳನ್ನು ನೋಡಿ ದಾಳಿಂಬೆರೆ ಬಾಯಿ ಬಿಚ್ಚಿ ಛೈಯನ ಚದಿರಿ ಹೋಯಿತು. ಈ ನಿನ್ನ ಮುಗುರು ಗುಣಗಳನ್ನು ಕಂಡು ಕೇಳಿಗೆ ಕೂಡ ಮುಳ್ಳಾಯಿತು. ಈ ನಿನ್ನ ಕೇಸ ರಾಶಿಯಂ ಕಂಡು ಹಂಬರದಲ್ಲಿರುವ ಕಾರ್ಮೇಘ ಬಡದ ಭೈರ್ಯ ಈ ನಿನ್ನ ಪಾದಗಳನ್ನು ನೋಡಿ ಕೂರ್ಮನು ನೀರಿನಲ್ಲಿ ಮುಳುಗಿ ಅಂತರ್ಜಲವನ್ನೇ ಸೇರಿದಂತೆ. ಏನೇ ಉಡುರಾಜಮುಖಿ, ಅತಿ ಶೋಭಾಯಮಾನವಾಗಿ ತೋರುವ ಈ ನಿನ್ನ ಕುಂಭ ಕುಜತ್ವಯಂಗಳನ್ನು ಕಂಡು ನಿತ್ತರಿಸಲಾರದೆ ಚಕ್ರವಾಕ ತರಂಗಳು ಅಂತರಿಕ್ಷಕ್ಕೆ ಹಾರಿಬರುವುದು. ಹೇ ವಯ್ಯಾರೇ, ಈ ನಿನ್ನ ಬಾಹುಲತೆಗಳನ್ನು ಕಂಡು ಕಾರ್ಮೇಘ ಹೊಡೆದು ಹುಡಿ ಹುಡಿ ಹಾಯಿ ಹೋಯಿತು. ಹೇ ಸರ್ಪವೇಳೆ, ಈ ನಿನ್ನ ಪಾದಕ್ಕೊಪ್ಪುವ ಇಲ್ಲಿ ಪೈದನ ಕಾಲ್ಗಡಗ ತರಬಲ ಇಲ್ಲ ಲಂಕಿತವಾದ ಈ ನಿನ್ನ ಪಾದಗಳ ಕಾಲ್ಗಟ್ಟೆಗೆ ಶಾರದೆಯ ಸಂಗೀತ ಸಾಹಿತ್ಯವೇ ನಿಂತು ಹೋಯಿತು.
ಸುಂದರಿ ಗಜೇಂದ್ರನ ಸೊಂಡಲಿಯಂತೆ ಅತಿ ಸುಂದರವಾಗಿ ತೋರುವ ಈ ನಿನ್ನ ಕರಗಳಿಗೆ ಒಪ್ಪುವ ಕಂಕಣ ಬಳ ಹರಡು ಕೈ ಕಟ್ಟು ಬಾಜು ಬಂದಿ ಮುಂತಾದ ಏಬದಾಭರಣಗಳಿಂದ ಅಲಂಕೃತವಾಗಿ ಮನ್ನತನಗಟ್ಟಿ ಬೆಳೆದಿರ್ಪದಂತೆ ತೋರ್ಪ ಈ ನಿನ್ನ ನೀಳಮಾದ ಕರಗಳಿಂದ ಎನ್ನ ಕೆನ್ನೆಗೆ ಒಂದು ದೆಪ್ಪೆಯನ್ನಿಟ್ಟರು ಎನ್ನೆಗೆ ನಿನ್ನ ಮೇಲೆ ಎಳ್ಳಷ್ಟಾದರೂ ಸಿಟ್ಟಬಾರದು. ಹೇ ಸುಂದರಿ ಅಣ್ಣಯ್ಯ, ಇದು ಅಲ್ಲದೆ ಈ ನಿನ್ನ ನಯನಗಳ ಬೆಳಗಿನ ಜಲಿಪಿಗೆ ನೀರಿನಲ್ಲಿ ಚರಿಸಾಡುವ ಎಳೆ ಮೀನುಗಳ ಮೇಲೆ ಕೆತ್ತ ಬೈರಿಯ ಮುಳುಗಿದವು. ಈ ನಿನ್ನ ಸೌಂದರ್ಯ ರೂಪ ರಾಶಿಯಂ ಇಷ್ಟೇ ಎಂದು ಯಾರು ವರ್ಣಿಸಲಾಗಲಾರದು. ಆದರೆ ಹಲವು ಬಗೆಯಿಂದ ತೋರುವ ಈ ನಿನ್ನ ಅಂಗಾಂಗ ಸೌಂದರ್ಯ ರೂಪ ರಾಶಿಯಂ ಕಂಡು ನಮ್ಮ ಹಾಕದೇಳಲು ನನ್ನ ಇಲ್ಲಿಗೆ ಬರಮಾಡಿಕೊಂಡಿರುವನು. ವಯ್ಯಾರಿ ಎನ್ನ ಒಂದು ಸಲ ಕೂಡಿ ನೋಡು, ಕಡು ಸುಖವಂ ಕಡು. ನನ್ನಂತ ರಸಿಕನ ನಿನ್ನ ಕೂಡಬೇಕಾದರೆ ಭಳಿಯೇ ನಿನ್ನ ಪೂರ್ವ ಜನ್ಮದ ಪುಣ್ಯವೆಂದು ತಿಳಿ. ಸುಂದರಿ, ನಾನಿದುವರೆಗೂ ನಿನ್ನನ್ನು ನೋಡಿದವನಲ್ಲ. ಮೊದಲೇ ನಿನ್ನನ್ನು ನೋಡಿದರೆ ನಿನ್ನನ್ನೇ ಲಗ್ನವಾಗುತ್ತಿದ್ದೆ. ಏಲೇ ವಯ್ಯಾರಿ, ಈಗಲಾದರೂ ನಾವೀರ್ವರು ಕಳೆದಿದ್ದು ದೈವ ಸಂಕಲ್ಪವೆಂದು ಭಾವಿಸೋಣ. ಹೇ ಮೋಹನಂಗಿ, ನೀನು ಕೇಳಿದ್ದನ್ನು ಕೊಡುವೆ. ನೀನು ಎಲ್ಲಿ ಇರುವೆಯೋ ಅಲ್ಲೇ ಒಂದು ಬಹುದಿವ್ಯವಾದ ಅರಮಂದಿರವನ್ನು ಕಟ್ಟಿಸಿಕೊಡುವೆ. ಇನ್ನು ಮೇಲೆ ನನ್ನ ಬಂಧು ಬಾಂಧವರನ್ನೆಲ್ಲ ನಿನ್ನ ಪಾದ ಚಾಕರಿಯಲ್ಲಿ ನಿಲ್ಲಿಸಿವೆ. ನಿನ್ನಗೆ ಬಹುವಿಧವಾದ ಸುಖವನ್ನೇ ಕೊಡುವೆ. ಸುಂದರಿ, ಮತ್ತೇನು ಕೇಳಿವೆಯೋ ಕೇಳು. ಕೇಳಿದ್ದನ್ನು ತಕ್ಷಣ ಧರಿಸಿ ಕೊಡುವೆನು ಭಾಗ್ಯವತಿ. ನೀನೇ ನನ್ನ ಬಾಳು ಬೆಳಗುವ ಭಾಗ್ಯದ ಜ್ಯೋತಿ. ಸುಂದರಿ, ಈ ರೀತಿ ನನ್ನನ್ನು ಹೊರಗಿಸಿದೆಯಲ್ಲ, ನಿನಗೆ ಬಂದ ಭಾಗ್ಯವೇನು? ನನಗೆ ಭಾಗ್ಯ ಬರದಿದ್ದರೆ ಚಿಂತೆ ಇಲ್ಲ. ನಿನ್ನನ್ನು ಕೂಡುವ ತನಕ ನಾನು ಬಿಡುವುದಿಲ್ಲ. ಅಣ್ಣಯ್ಯ, ಸುಂದರಿ, ಹೇಳುವನ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಇಲ್ಲ ಬಂದವರು ಯಾರು ಸುಂದರಿ? ನಿನ್ನ ಅಕ್ಕಯ್ಯಳಾದ ಸುಧಿಷ್ಠ ದೇವಿಯು ನನ್ನ ಮೇಲೆ ಸಿಟ್ಟಾಗುವುದು. ಆದರೆ ಆಗಬಹುದು ಸುಂದರಿ. ಜಾಗ್ರತೆಯಿಂದ ಮದುವನ್ನು ಕೊಟ್ಟು ಕಳಿಸಿದರೆ ಹಣ್ಣ ಬರುವುದು ನಿನ್ನ ಪುಣ್ಯ. ಏನೇ ನೀರಜಾಕ್ಷಿ, ಬಿಡು ಬಿಡು ನಿನ್ನ ವಿರಸೋಕ್ತಿ ತೀರಿಸು ಎನ್ನ ಮನದ ಹಾಕಿ. ಏನು ಮಾತನಾಡುತ್ತಿರುವೆ? ನೀನು ಸಮ್ಮತದಿಂದ ಸುಮ್ಮನೆ ಎನ್ನ ಮದನ ಕದನಕ್ಕೆ ಒದಗಿದರೆ ಸರಿ, ಇಲ್ಲವಾದರೆ ಎನ್ನ ಮನಸ್ಸು ನಿಲ್ಲಲಾರದು. ಎನ್ನಗೆ ಈ ದಿನ ರಾತ್ರಿ ನಿದ್ರೆಯೇ ಬಾರದು. ಎಲೆ ಸುಂದರಿ, ನೀನು ಮನಸೊಪ್ಪಿದರೆ ಈ ಮತ್ಸ್ಯ ನಗರದಲ್ಲಿರುವ ಗಣ್ಯ ವ್ಯಕ್ತಿಗಳನ್ನೇ ನಿನ್ನ ಪಾದಚಾಕರಿಯಲ್ಲಿ ಇಲ್ಲವೇ ಇಲ್ಲಿವರೆಗೂ ನಿನ್ನಿಂದ ಸೇವೆ ಮಾಡಿಸಿಕೊಂಡು ನಮ್ಮ ಮಕ್ಕಳನ್ನೇ ನಿನ್ನ ಸೇವೆಯಲ್ಲಿ ನಿಲ್ಲಿಸುತ್ತೇನೆ ನೋಡು. ಅಥವಾ ನಿನ್ನ ಪತಿಗಳೆಂಬ ಭಯ ಬಿದ್ದರೆ ಅವರು ಎಲ್ಲಿರುವರು ಎನ್ನ ಮುಂದೆ ತಿಳಿಸು. ತಕ್ಷಣವೇ ಹೋಗಿ ಆ ಜಡಮತಿಗಳ ಸದಬಡದು ಬರುವೆ. ನಿನ್ನ ಕೈಲಾಗದು ಮೋಕ್ಷ. ಸುಂದರೇ, ಭ್ರಷ್ಟ ಭೂತ ಆಡಂಬರವಾದ ಹಿತ ವಚನಗಳನ್ನು ಆಡಿದರೆ ಬಂದ ಬಲವೇನು? ಈಗಿನ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳೆಡ್ಡ ಬಂದರು ನಾನಿನ್ನ ಬಿಡುವವನಲ್ಲ. ನಿನ್ನ ಛಲವನ್ನು ದೂರೀಕರಿಸು, ಎನ್ನ ಅಪೇಕ್ಷೆಯನ್ನು ತೀರಿಸು, ನಿನ್ನ ಗೊಪ್ಪಿಗೆ ಎಂಬ ನಸುನಗೆಯಿಂದ ಧೈರ್ಯ ಲಕ್ಷ್ಮಿಯನ್ನು ತೊಲಗಿಸು, ಎನ್ನಗೆ ಮುಂದಾಗಿ ಬಿಡಿಸು. ಸುಂದರಿ
ನಿನ್ನ ಮೋಹವನ್ನು ಸುರಿಯಿಸು, ಎನ್ನ ಮೇಲೆ ಅಂತಃಕರಣವನ್ನು ವಹಿಸು, ಈ ನನ್ನ ಸಿರಿ ಸಂಪತ್ತು ಸಂಚರಿಸು. ಅಂದರೆ ಮೂರ್ಖ, ವಿರಸದ ನುಡಿಯನ್ನು ಬಿಡು, ಸರಸದ ನುಡಿಯನ್ನಾಡು. ನಿನ್ನ ಕೋಪವನ್ನು ದೂಡು, ಸಂತೋಷವೆಂಬ ನಸುನಗೆ ರಾಗವನ್ನು ಹಾಡು. ಮೋಹನಂಗಿ, ಇಷ್ಟು ಕಡು ಧೈರ್ಯತೆಯಿಂದ ಬೇಡಿಕೊಳ್ಳುವನ ಕೈ ಬಿಡಬೇಡ. ಇಡೀ ಕಡವ ನೀಡು ನಿನ್ನ ಹಾಸರವ. ಏನೇ ಬಡ ನಡುವಿನ ವಯ್ಯಾರಿ, ಎನ್ನ ಮಾತು ಮೀರಿ ಹೋಗದಿರು. ಸಾರಿ ಸಾರಿ, ಈ ಕೋದಿನ ಗಲ್ಲವನ್ನು ಬಿಡದು ಬೇಡಿಕೊಳ್ಳುವೆನು. ಮನೋಹರಿ, ಎನ್ನೋರ ದಯವಿಟ್ಟು ಈ ದಿನ ರಾತ್ರಿ ಎನ್ನ ಮದನ ಕದನಕ್ಕೆ ಭಾವ ಸುಂದರಿ. ಏನೇ ಸುಂದರಿ, ನೀಚಾತ್ಮ, ಏನೋ ನೀಚಾತ್ಮ, ಹಾಗೆ ಬಂದಂತ ಬೋದ್ರವಿಯ ಹೊಗಳಿದರೆ ನೀನು ಮಾಡುವುದೇನು ಸುಂದರಿ? ಸರಿ ಇಲ್ಲ. ಏನು ಮಾಡುವಿ ಸುಂದರಿ? ನನ್ನ ಪತಿಗಳಿಗೆ ಹೇಳಿ ನಿನ್ನ ರುಂಡ ಅವರನ್ನು ಇಲ್ಲಿಗೆ ಬರ ಹೇಳ ಸುಂದರಿ. ಬಂದರೆ ಏನು ಮಾಡುವೆ? ನಾನು ನೋಡಿಕೊಳ್ಳುವನ ಸುಂದರಿ. ನೀನು ನೋಡಿಕೊಳ್ಳುವೆ. ಅವರು ಬಂದ ಮೇಲೆ ಹೇಳುವನ ಸುಂದರಿ. ನೀನೇನು ನೋಡಿಕೊಳ್ಳುವುದು, ಅವರೇ ನಿನ್ನನ್ನು ನೋಡಿಕೊಳ್ಳುವರು. ಅವರು ಅಂತ ಬಲಾಢ್ಯರಾಗಿದ್ದರೆ ನಿನ್ನನ್ನು ಪರರ ಸೇವೆಯಲ್ಲಿ ಹತ್ತಕ್ಕಿಟ್ಟಿರುವರು. ವಿಧಿ ಲಿಖಿತ ಮೀರುವ ಆ ವಿಧಿ ಲಿಖಿತದಲ್ಲಿ ನನ್ನನ್ನು ಕೂಡಬೇಕೆಂದು ಬರದಿದ್ದರೆ ನೀನು ಮಾಡುವುದೇನು ಸುಂದರಿ? ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಕೇಚ ಕಾವ್ಯಮೆ ದೊರೆಯೇ ನಿನ್ನನೆ ಸಾಕಾಯವ ಕರೆಯೇ. ಕೇಚ ಕಾವ್ಯಮೆ ದೊರೆಯೇ ನಿನ್ನನೆ ಸಾಕಾಯವ ಕರೆಯೇ. ಪರ ಸಖಿಗಳನ್ನು ಬಯಸುವರೇನು, ಪರ ಸಖಿಗಳನ್ನು ಬಯಸುವರೇನು. ನನ್ನ ಆಸೆಯ ತೆಗೆಸೋನೇನೋ, ನನ್ನ ಆಸೆಯ ತೆಗೆಸೋನೇನೋ. ನಾನು ಹಾಳಾಗಿ ಹೋದರೆ ಚಿಂತೆ ಇಲ್ಲ. ನಿನ್ನ ಕೂಡುವ ತನಕ ನನ್ನ ಮನಸ್ಸು ಸಂತೋಷವಾಗಿ. ಗಂಧರ್ವ ಸತಿಯಾದ ಹೆಣ್ಣನ್ನು ನೀನು ಬಯಸುವುದು ತರವಲ್ಲ ಮೂರ್ಖ, ಮಾಡಬೇಡ ನಾ ತರ್ಕ. ಏನ್ ಹೇ ಸುಂದರಿ, ಮೂರ್ಖ, ಈ ಭುವನದ ಹುಟ್ಟಿದ ಮೇಲೆ ಯಾರು ಜೀವಿಸಲಾರರೋ ಅದೃಷ್ಟವನ್ನೇರೆ. ಇದಕ್ಕೆಂದು ಎದುರುವವನಲ್ಲ ಈ ಕೀಚಕಾಗ್ರಣಿ ಎಂಬ ಕಲಿಕೆ ಸರಿ. ಸುಂದರಿ, ಆದರೆ ನಿನ್ನ ಸಂಪರ್ಕದಿಂದ ಎನ್ನಗೆ ಪಾಪ ತಟ್ಟುವುದನ್ನು ಹೇಳಿದೆಯಲ್ಲ. ಲಲಾಟನ ಲಿಖಿತಕ್ಕೆ ಅನುಸರಿಸಿ ಬಂದಿದ್ದನ್ನು ಅನುಭವಿಸಲು ನಾನು ಸದಾ ಸಿದ್ಧನಾಗಿರುವನಲ್ಲ. ಎಲೆ ಪುಲ್ಲಲೋಚನೆ, ಈಗೋ ನಿನ್ನ ಸಲುವಾಗಿ ಎನ್ನ ಬಂಧು ಬಾಂಧವರೆಲ್ಲ ನರಕಕ್ಕೆ ಬೀಳಲಿ. ಯಮನು ಎನ್ನ ಜೀವವನ್ನೈದು ಯಾತನ ಶರೀರದಲ್ಲಿ ಒಲಿಸಿ ಕುಂಬಿನಿ ಪಾತ ನರಕಕ್ಕೆ ತಪ್ಪಿ ಬಿಡಲಿ. ಈ ಕ್ಷಣದ ವಿಷ್ಣುವಿನ ಚಕ್ರವನ್ನು ಹೊರಳಿಗೆ ಬಂದರು ನಾನು ಹಂಜುವವನಲ್ಲ. ಕಾಮಿನಿ, ಮೂರ್ಖ, ಇನ್ನಾದರೆ ಎನ್ನ ಮೇಲೆ ಅಂತಃಕರಣವಂಪಡು ಎನ್ನ ದಯಾನಂದರ್ಶವನ್ನು ನೋಡು. ಎನ್ನೊಡನ ಸಂತೋಷದಿಂದ ರತಿ ಕೇಳಿಗೆ ಕೂಡ ನನ್ನಿಂದ ಮತ ಮೋಹದ ಮೋಕ್ಷವನ್ನು ಪಡೆದ ಉತ್ತೀರ್ಣಳಾಗ ಹೆಣ್ಣೆ, ಗಜನಿಂದ ಹೆಣ್ಣೆ. ಇಲ್ಲೋ ಹರಮನೆ, ಅದಮಳೆ ಬಾಯಿಗೆ ಬಂದಂತೆ ಬಗೋತಿವೆಯ. ಬಾಯಿಗೆ ಬಂದಂತೆ ಬಗಲಿದರೆ ನೀನು ಮಾಡುವುದೇನು? ನಿನ್ನ ಬಾಯಲ್ಲಿ ಹೊಳಬೇಲೆ
ನನ್ನ ಬಾಯಲ್ಲಿ ಒಳಬಿದ್ದರೆ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ. ನಿನ್ನ ನಾಲಿಗೆ ಕತ್ತರಿಸಿ ಹೋಗಲಿ. ನಾನು ಸತ್ತೋದರೆ ಚಿಂತೆ ಇಲ್ಲ, ನೀನೇ ಸತ್ತು ಹೋದ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನು ಮಾಡುವ? ಸಾಯುವುದಕ್ಕಿಂತ ಮುಂಚಿತವಾಗಿ ನಿನ್ನ ಕೂಡಬೇಕೆಂದು ಮನಸ್ಸು ಮಾಡಿದವನಲ್ಲ. ಭ್ರಷ್ಟ ಭ್ರಷ್ಟರೇ, ಎನ್ನ ಪತಿಗಳ ಗಂಡರ ವಾರ, ಭ್ರಷ್ಟ ಪಾಪಿಷ್ಟ, ನಿನ್ನ ಪತಿಗಳ ಅಂತ ಪರಾಕ್ರಮಿಗಳಾದರೆ ಪರರ ಸೇವೆಯನ್ನು ಯಾತಕ್ಕಾಗಿ ಇಟ್ಟಿರುವರೆಂದು ಕೇಳಿಯ? ಯಾತಕ್ಕಾಗಿ ಇಟ್ಟಿರುವರು ಸುಂದರಿ? ವಿಧಿ ಲಿಖಿತ ಮೀರುವರು ಯಾರು? ಆ ವಿಧಿ ಲಿಖಿತದಲ್ಲಿ ನನ್ನನ್ನು ಕೂಡಬೇಕೆಂದು ಬರೆದಿದ್ದರೆ ನೀನು ಮಾಡುವುದೇನೋ? ಮಾಡುವರೇನೋ? ವಿಧಿ ಲಿಖಿತ ನಿನ್ನಿಂದ ನಿನಗೆ ಮರಣವಾಗಬೇಕಂದರೆ ಅವಾಗೇನು ಮಾಡುವೆ? ನಾನು ಸತ್ತು ಹೋದರೆ ಚಿಂತೆ ಇಲ್ಲಂದು ಹೇಳಿದನಲ್ಲ ಸುಂದರಿ. ಸತ್ತು ಹೋದರೂ ಚಿಂತೆ ಇಲ್ಲ, ನಿನ್ನ ಕೂಡುವ ತನಕ ಎನ್ನ ಮನಸ್ಸು ಸಂತೋಷವಾಗುವುದಿಲ್ಲ. ಅದಕ್ಕಾಗಿ ಮುಂಚೆನೆ ಸತ್ತರೆ ಅದು ಯಾರು ಮಾಡುವುದೇನಿದೆ ಸುಂದರಿ? ಮೂರ್ಖ, ಲೇ ಮೂರ್ಖರೇ, ಗಂಧರ್ವ ಸತಿಯಾದ ಎನ್ನನ್ನು ಬಯಸುವುದು ನನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ? ನನ್ನ ಪತಿಗಳು ಬಂದರೆ ನಿನ್ನ ಜೀವವು ಒಂದು ಕ್ಷಣ ಮಾತ್ರ ಹಿಲ್ಲುವುದೆಂದು ತಿಳಿದುಕೊ. ನಿನ್ನ ಪತಿಗಳಂತ ಬಲಾಢ್ಯರಾಗಿದ್ದರೆ ಹೀಗೆಲ್ಲ ಬರೆಯಲು ಹೊರಗಡೆ ಸ್ವಲ್ಪ ತಾಳು. ಸೊಮ್ಮನೆಯನ್ನ ಮೇಲಿನ ಆಸೆಯನ್ನು ಬಿಟ್ಟು ಬಿಡ ಮೂರ್ಖ, ಮಾಡಬೇಡೇನೋ ತರ್ಕ. ಏನೇ ಮೋಹನಾಂಗೆ ಹದಮನೆ ಭೈರ್ಯ ಜಪ ಸಿಂಹಗಾಂಬೀರ್ಯನಾದ ಎನ್ನ ಮೋಹಗಳೆಂದು ಹದಮರ ನಿನ್ನ ಪತಿಗಳನ್ನ ಹದಮರ ಪರಾಕ್ರಮವನ್ನು ಕೊಚ್ಚಿಕೊಳ್ಳುವಿಯಾ? ನಿನ್ನ ಪತಿಗಳೇ ಅಂತ ಬಲಾಢ್ಯರಾಗಿದ್ದರೆ ನಿನ್ನ ಪರರ ಸೇವೆಯಲ್ಲಿಟ್ಟಿರುವರು ಯಾತಕ್ಕೆ? ಅಂದರೆ ವಿಧಿ ಲಿಖಿತ ಮೀರುವರು ಯಾರು? ಅಂದ ಮೇಲೆ ಆ ಏಡಿಗಳ ಮೇಲೆ ನಿನಗಿಷ್ಟು ಅಭಿಮಾನ ಬೇಕಕ್ಕೆ? ನನ್ನ ಮಾನವನ್ನು ಕಾಯುವರು ಅಂದರೆ ಲೋಕಷ್ಟ. ನಿನ್ನ ಪತಿಗಳೇ ಅಂತ ಕಡುಗಲಿಗಳಾದರ ಬರಲಿ ಎನ್ನ ಕೂಡ ಸಮರಕ್ಕೆ ಸಡಲಿಸಿ ಬಿಡುವೆನು ಆ ಜನಮತಿಗಳ ಬಗ್ಗೆ. ಸುಂದರಿ, ಸೇರಿಸಿ ಬಿಡುವನ ಆ ಹದಮರನ್ನು ಯಮಪುರಕ್ಕೆ ನಿನ್ನ ಬಿಡದೆತ್ತಿಕೊಂಡು ಹೋಗುವ ನನ್ನ ಏಕಾಂತ ಮಂದಿರಕ್ಕೆ. ನಿನ್ನಿಂದ ಏನಾಗುದು ನೋಡ. ಸುಂದರಿ, ಗೊತ್ತಿಲ್ಲ ನಿನ್ನ ಗಂಡರಿಗೆ ಕಾಮಸೂತ್ರದ ದಾರಿ. ಕಾಮಪಿತ್ತ ನೆತ್ತಿಗೇರಿ ಹುಚ್ಚನಂತೆ ಮಾತನಾಡುತ್ತಿರುವೆಯಾ? ನಾನು ಹೇಗೆ ಮಾತನಾಡುವುದು ನಿನಗೆ ಬೇಕು ಸುಂದರಿ? ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಕೆಟ್ಟು ಹೋಗು. ಕೆಟ್ಟು ಹೋದರೆ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ. ಲೋ ಹದಮನೆ, ಹದಮರೆ, ಲೋ ಭ್ರಷ್ಟ, ಭ್ರಷ್ಟರೇ, ಲೋ ಪಾಪಿಷ್ಟ, ಪಾಪಿಷ್ಟರೇ, ನನ್ನ ಮಾತು ಕೇಳಬೇಡ, ಭ್ರಷ್ಟ, ಲೋ ಪಾಪಿಷ್ಟ, ನನ್ನ ಪತಿಗಳ ಪರಾಕ್ರಮವು ನೀನೇನು ಬಲ್ಲೆ? ಈ ಗಂಡುಗಳ ಕೀಚಕ ಮಹಾರಾಜನ ಪರಾಕ್ರಮ ನಿನ್ನ ಪತಿಗಳೇನು ಬಲ್ಲರು? ಮೂಡ, ನನ್ನ ಪತಿಗಳು ಸಿಂಹರಾಜರು, ನಾನು ಸಿಂಹನು, ನೀನು ಸಿಂಗಲಿಕನು. ಕಂಡಿಯೇನು ಭ್ರಷ್ಟ? ಪರಿಚಾರವೇ ಹೇಳಿದೀಯಾ ಇವಳ ಹಾಡಿದ ನುಡಿಗಳನ್ನು ಬೇಗನೆ? ಓನಪ್ಪ ಎಂತ ಮಾತು ಮಾತಾಡ್ತೇವೆ ಮರ ಏಲೇ ಸುಂದರಿ,
ಬಾಪರ್ಯ ಇವಳ ಪತಿಗಳ ಸಿಂಹಗಳಂತೆ ಇಂಥ ಅಲ್ಲ ಸಲ್ಲದ ನುಡಿಗಳನ್ನು ನೀನಲ್ಲದೆ ಬೇರೆ ಯಾರಾದರೂ ನಡೆದಿದ್ದರೆ ತಕ್ಷಣ ಅವರನ್ನು ಬಿಡದು ಸದೆ ಬಡದು ಪಿಶಾಚಿನ ಹಿಂಡಿ ಹೊಡೆತಲಿದ್ದೆ ವಯ್ಯಾರಿ ನಿನ್ನ ಮೇಲಿನ ವ್ಯಾಮೋಹದಿಂದ ನೀನೆಷ್ಟು ಬಿಡಿನುಡಿಗಳನ್ನು ಆಡಿದರೆ ನಾನು ಸಹಿಸಿಕೊಂಡ ಕಾಲಕ್ಕೂ ನಿನ್ನ ದುಸ್ವಭಾವವನ್ನು ನೀನು ಬಿಡಲಿಲ್ಲ. ನಿನ್ನ ಕೆಟ್ಟ ಬುದ್ಧಿಗಳಲ್ಲ ಏನೋ ಹೊರಮನೆ ಬಲರ್ಯ ಈ ಕ್ಷಣದ ತಟ್ಟನೆ ನಿನ್ನೆತ್ತಿಕೊಂಡ ನನ್ನ ಹೇಕಾಟ ಮಂದಿರಕ್ಕೆ ನಿನ್ನ ಬಿಡಿಸಿಕೊಳ್ಳುವ ಬರಹರು ನಾನು ನೋಡಿಕೊಳ್ಳಿ ಖಂಡಿಯ ರಮಣೆ ನನ್ನ ಗಿಡದಿರ ಬದಲಿನ ಮೇಲೆ ರಮಣೆ ನಾವು ನೋಡ ಏ ಮೂಡಳೆ ಇಲ್ಲೋ ದುರ್ಮಾರ್ಗ ಇಲ್ಲೋ ದುರ್ಮಾರ್ಗ ನೀಚಾತ್ಮ ಇಲ್ಲೇ ನೀಚಾತ್ಮ ಹತ್ತಿರ ಬರಬೇಡ ಹತ್ತಿರ ಬಂದರೆ ನೀನು ಮಾಡುವುದೇನು ಸುಂದರ ಕೆಟ್ಟ ಹೋಗು ನಾನು ಕೆಟ್ಟ ಹೋದರೆ ಚಿಂತೆ ಇಲ್ಲಂದು ಹೇಳಿದಳಲ್ಲ ಮೂರ್ಖ ಮೂರ್ಖರೇ ಓ ದುರ್ಮಾರ್ಗನೇ ದುಷ್ಟ ಕಾಮಾಂಗನೇ ಓ ದುರ್ಮಾರ್ಗನೇ ದುಷ್ಟ ಮಾತು ಕೇಳು ಸಂಕಟನೇ ಎಂದೆಂತ ಪರನಾರಿಯರನ್ನು ಬಯಸಿ ಎಂತೆಂತವರು ಏನಾಗಿರೋರು ಗೊತ್ತೇ ಅದು ನನಗೆ ಬೇಕಾಗಿಲ್ಲವಲ್ಲ ಸುಂದರ ಹೇಳಬೇಕು ನೀನು ತಿಳಿದರೆ ನನಗೆ ಬೇಕಾಗಿಲ್ಲವಲ್ಲ ಹೇಳಬೇಕು ಬುದ್ಧಿ ಬರುವುದು ನನಗೆ ಬೇಕಾಗಿಲ್ಲವಲ್ಲ ಸೀತಾದೇವಿಯ ವೇಷ ದಶಮಂತನ ಶ್ರೀರಾಮ ಬಾಣಕ್ಕೆ ಪ್ರಾಣಬಿಟ್ಟನು ಸೀತಾದೇವಿಯ ವೇಷ ದಶಮಂತನ ಶ್ರೀರಾಮ ಬಾಣಕ್ಕೆ ಪ್ರಾಣಬಿಟ್ಟನು ಹೆಣ್ಣಿನಾಚೆಗೆ ಎಂದ ಶೋಭಗೊಂಡನು ದುಷ್ಟ ಕಾಮಾಂಗನೆ ಓ ದುರ್ಮಾರ್ಗನೆ ದುಷ್ಟ ಕಾಮಾಂಗನೆ ಎನ್ನ ಮಾತು ಭಂಡನೆ ಹಿಂದಕ್ಕೆ ಪರನಾರಿಯರನ್ನು ಬಯಸಿ ಎಂತೆಂತವರು ಏನಾಗಿರೋರು ಗೊತ್ತೇ ಅದು ಏನಾಗಿರಬಾರ ಸುಂದರಿ ಹೇಳಲೆ ಚೆನ್ನಾಗಿರೋ ಸುಂದರಿ ಸೀತಾದೇವಿಯನ್ನು ಬಯಸಿ ದಶಕಂತನು ಶ್ರೀರಾಮ ಬಾಣಕ್ಕೆ ಅತ್ತನಾಗಿ ಹೋದನು ಅದರಂತೆ ಕಂದರ ಸತಿಯಾದ ಹೆಣ್ಣನ್ನು ಬಯಸಿ ನೀನು ಹಾಳಾಗಿ ಹೋಗಬೇಡ ಮೂಡ ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ ಏನೇ ನಾರಿ ಹೊರ ನಾರಿಯರಿಂದ ಚಂದ್ರನು ಕಳೆಗೊಂದನು ರಾವಣನ ಹತನಾದನೆಂದು ನೀನು ಹೇಳುವಿಯಲ್ಲ ನೀನು ಹೇಳುವ ವಾಕ್ಯವೇ ಸರಿ ಇದೇ ಸುಂದರಿ ಆದರೆ ಗುರುಪತ್ನಿ ಎಂಬ ಭಾವ ತಿಳಿಯದ ಚಂದ್ರನ ಶಾಪಗ್ರಸ್ತನಾದನು ಶ್ರೀರಾಮನ ಜೊತೆಗೂಡಿ ಬಂದ ಸೀತೆ ಮಾತೆಯನ್ನು ಮೋಸ ಕುತ್ತದಿಂದ ಕತ್ತಿ ಒಯ್ದಕ್ಕೆ ಸುಂದರಿ ಮೂರ್ಖ ನಿನ್ನಿಂದ ನಾನು ಶಾಪಗ್ರಸ್ತನಾಗುವುದಕ್ಕೆ ನೀನೇನು ನನ್ನ ಗುರುವಿನ ಪತ್ನಿಯಲ್ಲ ಆ ರಾವಣನಂತೆ ನಾನು ಹತನಾಗಿ ಹೋಗುವುದಕ್ಕೆ ನಿನ್ನನ್ನು ನಾನು ಇಲ್ಲಿಗೆ ಕದ್ದು ತಂದಿಲ್ಲ ಮೂರ್ಖ ನನ್ನ ಪತಿಗಳು ನಿನ್ನನ್ನು ಸುಮ್ಮನೆ ಬರುವಂತೆ ಅಪಚಾರವು ನಾನೇನು ಮಾಡಿಲ್ಲ ಆ ನಾರಿಯಳಂತೆ ನೀನೇನು ಸಹಧರ್ಮಿಣಿಯಳಲ್ಲ ನೀನೇ ಅಂತ ವ್ರತವುಳ್ಳ ನಾರಿಯಳಾಗಿದ್ದರೆ ಈ ರೀತಿ ಪತಿಯರನ್ನು ಬಿಟ್ಟು ಒಂಟಿಯಾಗಿ ಬಂದು ರಾಶ್ರಯದಲ್ಲಿ ಇರುತ್ತಿರಲಿಲ್ಲ ಮೂರ್ಖ ನೀನು ನನ್ನನ್ನು ದೈತ್ಯರ ಕುಲಕ್ಕೆ ಹೋಲಿಸಿ ಮಾತನಾಡುವಿಯಲ್ಲ
ನಿನ್ನ ಮೇಲಿನ ವ್ಯಾಮೋಹವೇ ನನ್ನನ್ನು ದೈತ್ಯರ ಮಾರ್ಗ ಬಿಡಿಸಿದೆಯಲ್ಲ. ಅಂದರೆ ಲೋ ಭ್ರಷ್ಟ, ಇದಕ್ಕೊಂದು ನೀತಿ ಹೇಳಿವೆನು, ಚಿತ್ತವಿಟ್ಟು ಲಾಲಿಸು. ಚೆನ್ನಾಗಿ ಹೇಳು. ಎಲೇ ಸುಂದರಿ, ಹಗಮನೆ, ಪರತ್ರಿ ಸಂಗಂ ಮಹಾಪುಣ್ಯಂ ಪರವೇದನ ಫಲವಾಹಕಂ ಗೋಹತ್ಯ ಸತ್ಯತಿ ಚೈವ ಬ್ರಹ್ಮಹತ್ಯ ಚಯೂರ್ಧನ. ಸುಂದರಿ, ಇದರ ತಾತ್ಪರ್ಯವೇನೆಂದರೆ ಪರಸ್ತ್ರೀಯರ ಸಂಘ ಮಾಡುವುದರಿಂದ ಮಹಾಪುಣ್ಯವಂತಲು, ಪರರಿಗೆ ವೇದನೆ ಕೊಡುವುದರಿಂದ ಫಲವತ್ತಾಗುವುದಂತಲೂ. ಮೋಹನಂಗೆ ಲೋ ಮೂರ್ಖ, ಗೋಹತ್ಯದಿಂದ ಸತ್ಯತೆ ಅಂತಲೂ ಬ್ರಹ್ಮಹತ್ಯದಿಂದ ಮಹಾಧನ ಪ್ರಾಪ್ತಿಯಾಗುವುದಂತಲೂ. ಹೇ ಮೋಹನಂಗೆ, ದೈತ್ಯ ಕುಲ ಬ್ರಹ್ಮ ವೇದಾಂತದಲ್ಲಿ ಶುಕ್ರಾಚಾರ್ಯರು ಹೇಳುತ್ತಾರೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಹೇಳು ಕಾಮಿನಿ? ನನ್ನ ಅಭಿಪ್ರಾಯವನ್ನು ಕೇಳಿದೆಯಾ? ಹೌದು ಸುಂದರಿ. ಲೋ ಮೂಢ, ನನ್ನ ಅಭಿಪ್ರಾಯವೇನೆಂದರೆ ಅದೇನು ಸುಂದರಿ? ನನ್ನ ಪತಿಗಳು ಹೇಳಿ ಈಗಲೇ ನಿನ್ನ ಋಣವನ್ನು ಚೆಂದಾಡಿಸಿಬಿಡುವ ನೀನು ನೋಡು. ಹಾಗೆ ಆ ನಿನ್ನ ಪತಿಗಳನ್ನು ಹೀಗೆಲ್ಲ ಬರೀ ಹೇಳ್ತಾರಲ್ಲ, ಬರೀ ಹೇಳಬೇಕು. ಹೌದು ಸುಂದರಿ. ಹೌದೇ? ಹೌದು ಸುಂದರಿ. ಎನ್ನಿನಿಂದ ವಿಶ್ವಾಮಿತ್ರ ತಪಗೆಟ್ಟನ, ಎನ್ನಿನಿಂದ ಭ್ರಷ್ಟ, ನಾನು ಎಷ್ಟು ವಿಧವಿಂದ ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಓ ಮೂಢ, ಗಂಧರ್ವ ಸತಿಯಾದ ಎನ್ನನ್ನು ಬಯಸಲು ನಿನಗೆ ಪರವಲ್ಲ ಭ್ರಷ್ಟ, ಪರಮ ಪಾಪಿಷ್ಟ. ಏನೇ ಗಂಧರ್ವರ ಸತಿ? ಸಾಕು ಮಾಡು, ನೀನಾಡುವ ನೀ ಚೋತಿ. ಏನು ಸಾಕು ಮಾಡು? ಬಲಿಷ್ಠರ ಕೈಸರ ಎಳೆಗೆ ಸಿಕ್ಕ ಹವಲಯನು ಅನುಕೂಲವಾಗಿದ್ದರೆ ಮರೆತು ಮಾತ್ರ ಒಳಿತಾಗುವುದು ನಿನ್ನ ಎತ್ತಿದೆ. ಇಲ್ಲವಾದರೆ ಬಂದದುಗಬಹುದು ನಿನ್ನಗೆ ಇಲ್ಲದ ದುಸ್ಥಿತಿ. ಇದೇ ಸುಂದರಿ, ಸುಮ್ಮನೆ ನನ್ನ ಮಾತಿಗೆ ಅನುಸಾರವಾಗಿ ಎನ್ನ ಕೂಡುವುದಕ್ಕೆ ಮನಸ್ಸು ಮಾಡು. ಇಲ್ಲವಾದರೆ ಬಳಿಯ ನಿನ್ನಗೆ ಇಲ್ಲದ ಕೇಳು. ಇಲ್ಲಿ ಪಂಕಜಾಕ್ಷಿ, ನೀನೆಷ್ಟು ವಿಧದಿಂದ ಬೇಡಿಕೊಂಡ ಕಾಲಕ್ಕೂ ಎನ್ನ ಮನದಿಚ್ಛೆ ನೆರವೇರುವವರೆಗೆ ನಾನೆನ್ನ ಬಿಡುವುದಿಲ್ಲ. ಬಲಾತ್ಕಾರದಿಂದಲಾದ ನಿನ್ನನ್ನು ರಮಿಸದೆ ಎಂದಿಗೆ ಬಿಡಲಾರೆ. ನಾಡಿ ಏಕಾಂತ ಮಂದಿರಕ್ಕೆ ಹರಿ. ಲೋ ಮೂರ್ಖ, ಏಕಾಂತ ಮಂದಿರಕ್ಕೆ ಬಾ ಎಂದು ಹೇಳ್ತಿರ್ವೆಯಾ? ಸಹಜವಾಗಿ ಕರಿವನ ಸುಂದರಿ. ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಏನು ಕೇಳು. ಅದು ಏನು ವಿಸ್ತಾರವಾಗಿ ಹೇಳು. ದರೆಯಾಳು ನೆರೆಯೋವ ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ನೀಚಾತ್ಮ, ನೀಚಾತ್ಮನೇ, ಒಬ್ಬನೇ ನನ್ನನ್ನು ಬಯಸಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ. ಎನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಿನ್ನ ಕೂಡುವ ತನಕ ನನ್ನ ಮನಸ್ಸು ಸಂತೋಷವಾಗುವುದಿಲ್ಲ. ಮೂಢ, ನನ್ನ ಪತಿಗಳು ಏನಾದರೂ ಬಂದರೆ ನಿನ್ನನ್ನು ಜೀವದಿಂದ ಬಿಡಲಾರರು. ನಾನು ನಿನ್ನ ಪತಿಗಳ ಜೀವದಿಂದ ಉಳಿಸುವೆನೇನು ಸುಂದರಿ? ಸೊಮ್ಮನೆಯನ್ನ ಮೇಲಿನ ಆಚೆಯನ್ನು ಬಿಟ್ಟು ಬಿಡ, ಮೂರ್ಖ ಮಾಡಬೇಡ ಅನ್ನೋ ತರ್ಕ. ಏನೇ ಹಬರೇ, ಸಾಕು ಮಾಡು ನೀನಾಡುವ ಸಲ್ಲದ ನುಡಿಗಳನ್ನು. ಹೀಗಲೇ ಧೋಳಿರ್ಯ ದಿಟ್ಟಾದಿ ದಿಟ್ಟ ಜದ ಸಿಂಹ ಗಾಂಭೀರ್ಯ ಮಹಾಬಲಿಷ್ಠನಾದ ಎನ್ನಂ ಗಣಿಗಿದವರು ಈ ಚತುರ್ಥ ಭುವನ ಬ್ರಹ್ಮಾಂಡದಲ್ಲಿ ಬದುಕಿ ಮಾಡುವರೇ. ಇರೇ
ಸುವಿಧದಿಂದ ಹೇಳಿದ ಕಾಲಕ್ಕೂ ನಿನ್ನ ಕೆಟ್ಟ ಬುದ್ಧಿಯನ್ನು ನೀನು ಬಿಡಲಿಲ್ಲ. ನಿನ್ನ ಕೆಟ್ಟ ಬುದ್ಧಿ ಬಿಡಲಿಲ್ಲ. ಧೋಳಿ ಬಳಿಯಲ್ಲ ಈ ಸಾರಥಿ ಎನ್ಯಾತಕ್ಕೆ ಆಲಸ್ಯ ಆಲಸ್ಯಂ ಅಮೃತಂ ವಿಷಂ ಅಂದ ಹಾಗೆ ಎನ್ನ ಕೈಸರೆ ಸಿಕ್ಕ ಕಣ್ಣ ರತ್ನಗಳನ್ನು ತೆಕ್ಕೆಳೆದುಕೊಂಡು ನನ್ನ ಏಕಾಂತ ಮಂದಿರಕ್ಕೆ ಒಯ್ಯುವೆ. ಸಾರಥಿ ಈ ಅಬಲ ಮಣಿಯನ್ನೆತ್ತಿಕೊಂಡು ಹೋಗುವನು ನೋಡಲೇ ಸಾರಥಿ. ಬಹುದಿ ಮಾತು ಮಾತು ಏನೆನ್ನ ಪಟ್ಟಿಗಳು ಹೆಲ್ಲಿರುವರೆಂದು ಕೇಳಿದೆಯಲ್ಲ. ಎಲ್ಲಿರುವರ ಸುಂದರಿ ಮೂರ್ಖ ಎಲೆ ಮೂರ್ಖರೇ ಅದೋ ಅಲ್ಲಿ ಬರುವರ ನೋಡಿ. ಎಲ್ಲಿ ಸುಂದರಿ ಅಲ್ಲೇ ಎಲ್ಲಿ ಇದೇನು ಮಹಾದಾಶ್ಚರ್ಯದ ರೀತಿ. ಅದೇನು ದೇವ ಎನ್ನ ಕೈ ಸರ ಎಳ ಸಿಕ್ಕ ಕಣ್ಣ ರತ್ನಗಳನ್ನು ತೆಕ್ಕೆ ಎಳಬಿಡದೆತ್ತಿಕೊಂಡು ಹೋಗುವುದರ ಒಳಗಾಗಿ ಯಾರನ್ನ ಬೆನ್ನಿನಿಂದ ಬಂದು ಬಲವಾಗಿ ಬುದ್ಧಿದಂತೆ ಭಾಸವಾಗಿ ಎನ್ನ ಶರೀರ ಮುಂದಕ್ಕೆ ಮುಗ್ಗರಿಸಿದಲ್ಲ. ಹೌದೇನು ದೇವ ಸಾರಥಿ ಭೂಪತಿ ಅಷ್ಟರೊಳಗೆ ಆ ನವಮೋಹನಾಂಗಿಯನ್ನ ಕಣ್ಣಿಗೆ ಕಾಣದಂತೆ ಜಾರಿ ಹೋದರಲ್ಲ ಸಾರಥಿ. ಇದು ಏನು ವಿಚಿತ್ರದ ರೀತಿ. ಹೌದು ದೇವ ಗುರುವೇ